ಅಸಲ್ ಯಾರಿಷ್ಟ? ಪ್ರತಾಪ್ ಯಾಕೆ? ಪ್ರತಾಪ್ ಅಂದ್ರೆ ಪ್ರತಿಯೊಂದರಲ್ಲೂ ಅಷ್ಟೇ, ಆಟದಲ್ಲೂ ತುಂಬಾ ಆಟ ಆಡ್ತಾರೆ, ಯಾವುದೇ ರೀತಿ ಮೋಸ ಆಗಲ್ಲ. ಯಾರೇನೇ ಅಂದ್ರೆ ನೋಡ್ತಿರ್ತಾನೆ ಹೊರತು ಯಾವತ್ತೂ ಯಾರಿಗೂ ಎದುರು ಉತ್ತರ ಕೊಟ್ಟಿಲ್ಲ. ಮೊನ್ನೆ ಅಷ್ಟೆಲ್ಲ ಕಣ್ಣು ನೋವಾಯ್ತು, ಆಗ್ಲೂ ಅವ್ರಿಗೆ ಏನು ರಿಪೀಟ್ ಮಾತಾಡಿಲ್ಲ. ಬಟ್ ಹೊರ್ತದ್ ಆತರ ಎಲ್ಲ ಮಾಡಿದ್ರು, ಹೊರ್ತದ್ನ ಸಹಿಸ್ಕೊಂಡ್ ಮಾತಾಡೋದು. ಅವ್ರು ನನ್ ಫ್ರೆಂಡ್ ಅಂತ ಕೇಳ್ಕೊಂಡಾಗ ಎಸ್ ನಾನು ನನ್ ಫ್ರೆಂಡ್ ಅಂತಾನೆ ಸ್ವೀಕರಿಸ್ತೀನಿ. ಒಂದ್ ಆಟದಿಂದ ನೀನ್ ಆಡಿದ್ಯಾ ಹೊರ್ತು ನನ್ ಮೇಲೆ ಯಾವ್ದೇ ಸೇಡಿಗಾಗಿ ನೀನ್ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಹೊರ್ತದ್ ಕಾರ್ತಿಕ್ ಪ್ರತಾಪ್ ಅಂಡ್ ವಿನ್ ಯಾರಾಗ್ಬೇಕು? ಪ್ರತಾಪ್. ವರ್ತು ಸಂತೋಷ್ ಬಗ್ಗೆ ಏನ್ ಹೇಳ್ತೀರಾ? ಹೊರ್ತು ಸಂತೋಷ್ ಅವರು ಕೆಲವೊಂದು ಇದರಿಂದ ಬಿಟ್ರೆ ಪ್ರತಿಯೊಂದಲ್ಲೂ ಚೆನ್ನಾಗೇ ಇದ್ದಾರೆ, ಆಡೋದಲ್ಲೂ ಅಷ್ಟೇ, ಜನ ನೋಡೋ ರೀತಿನೂ ಅಷ್ಟೇ, ಎಲ್ಲಾದ್ರೂ ಅಣ್ಣ ತಂಗಿ ಅಂತಾನೆ ಸ್ವೀಕರಿಸಿ ಚೆನ್ನಾಗ್ ಆಡ್ತಾರೆ. ವಿನಯ್ ಹೇಗೆ? ವಿನಯ್ ಸ್ವಲ್ಪ ಸ್ಯಾಡು, ಅಷ್ಟೊಂದು ಇಷ್ಟ ಆಗಲ್ಲ ನನ್ಗೆ. ಪ್ರತಾಪ್ ಬಗ್ಗೆ ಹೇಳ್ಬೇಕು ಅಂದ್ರೆ ವಿನಯ್ ತುಂಬಾ ಕೆಡುಕ ತರ ಆಡ್ತಿದ್ದಾನೆ. ಒಂದು ಹೆಣ್ಣು ಅಂದ್ರೇನೆ ಅವ್ನಿಗೆ ಇಷ್ಟ ಆಗಲ್ಲ. ಅವನ ಎತ್ತಿರೋದು ಒಂದು ತಾಯಿ ಎಣ್ಣೆ, ಬಟ್ ಅವ್ನಿಗೆ ಅರ್ಥ ಆಗ್ತಿಲ್ಲ. ಹೆಣ್ಣಿನ ಬಗ್ಗೆ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾನೆ ಅಂತ ಪ್ರತಾಪ್ ಮೇಲೆ ಆರೋಪ ಮಾಡಿದ್ದ. ಬಟ್ ಅವನ್ಗೆ ಗೊತ್ತಿಲ್ಲ ನಾನೇ ನಾನೇ ಪ್ರತಾಪ್ ಹೆಣ್ಣು ಹುಡುಗಿ ನೋಡಕ್ ಎಷ್ಟೋ ದೃಷ್ಟಿ ಸರಿ ಇಲ್ಲ. ನಾನ್ ಪ್ರತಾಪ್ ಆಗಿ ಹೇಳ್ಬೇಕು ಅಂದ್ರೆ ಅವ್ರು ಒಳ್ಳೆ ರೀತಿಯಲ್ಲಿ ನೋಡ್ತಾನೆ, ಎಲ್ಲರೂ ಅಕ್ಕ ತಂಗಿ ಅಂತ ಸ್ವೀಕರಿಸ್ತಾರೆ. ನಮ್ರತಾ ಬಗ್ಗೆ ಏನ್ ಹೇಳ್ತೀರಾ? ನಮ್ರತಾ ಈಗ ಸ್ನೇಹಿತ ಹೊರಗಡೆ ಹೋಗ್ಬೇಕಾಗಿದ್ದಕ್ಕೆ ಸಂಗೀತ ಮತ್ತು ತನಿಷಾನೇ ಕಾರಣ ಅನ್ನೋ ರೀತಿ ನಮ್ರತಾ ತುಂಬಾ ಅವ್ರ ಮೇಲೆ ಸೇಡ್ ತೀರ್ಸ್ಕೊಬೇಕು ಅನ್ನೋ ಕಾರಣದಿಂದ ವೇಟ್ ಮಾಡ್ತಿದ್ದಾರೆ. ತನಿಷಾ ಹೇಗೆ? ತನಿಷಾನು ಪರವಾಗಿಲ್ಲ, ಆಡ್ತಾಳೆ, ಚೆನ್ನಾಗಿದೆ. ಕಾರ್ತಿಕ್? ಕಾರ್ತಿಕ್ ತುಂಬಾ ಚೆನ್ನಾಗಿದ್ದಾನೆ. ವಿನ್ನರ್ ಅಲ್ಲಿ ನಿಲ್ಬೇಕು ಅಂದ್ರೆ ಪ್ರತಾಪ್ ವಿನ್ನರ್ ಆಗ್ತಾನೆ, ಬಟ್ ಕಾರ್ತಿಕ್ ಪಕ್ಕದಲ್ಲಿ ಎರಡನೇವನಾಗಿ ಇರ್ತಾನೆ. ಸಂಗೀತ ಬಗ್ಗೆ ಏನ್ ಹೇಳ್ತೀರಾ? ಸಂಗೀತ ತುಂಬಾ ಒಳ್ಳೆ ಹುಡುಗಿನೇ. ಮೊನ್ನೆ ಯಾವ್ದೋ ಒಂದ್ ಟಾಸ್ಕ್ ಮಾತ್ರ ಹೊರಗಡೆ ಹೋಗಿದ್ರು ಅಷ್ಟೇ. ಇನ್ನೊಬ್ಬ ಕಂಟೆಸ್ಟ್ ಬೇರೆ ಗುಂಪಿಗೆ ಹೋಗಿದ್ರು, ಹಾಗಾಗಿ ಅವ್ರನ್ನೆಲ್ಲರೂ ಕೆಟ್ಟ ರೀತಿಯಲ್ಲೇ ನೋಡೋದು. ಅವ್ರು ಚೆನ್ನಾಗಿ ಆಡ್ತಾರೆ, ಕಾರ್ತಿಕ್, ಪ್ರತಾಪ್, ಸಂಗೀತ, ತನಿಷ್. ಬಿಗ್ ಬಾಸ್ ಗೆ ಹೊಸ ಎಂಟ್ರಿ, ವೈಲ್ಡ್ ಕಾರ್ಡ್ ಎಂಟ್ರಿ, ಅಭಿ ಮತ್ತೆ ಪವಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಪರವಾಗಿಲ್ಲ, ಚೆನ್ನಾಗಿ ಆಡ್ತಾರೆ. ಬಟ್ ಇವ್ ಪವಿ ಮಾತ್ರ ಅವ್ರ ಬ್ಯಾಚ್ ಅಲ್ಲಿ ಸೇರ್ಕೊಂಡು ತುಂಬಾ ಕೆಟ್ಟ ರೀತಿಯಲ್ಲಿ ಮಾತಾಡ್ತಾರೆ.